ರಣಭೀಕರ ಯುದ್ಧದ 6ನೆಯ ದಿನ. ಭಾರತಕ್ಕೆ ನೇರ ಸಂಬಂಧ ಇಲ್ಲ ಈ ಯುದ್ಧಕ್ಕೆ, ಬಟ್ ಪರೋಕ್ಷ ಸಂಬಂಧ ಖಂಡಿತವಾಗಿಯೂ ಇದೆ. ಕಚ್ಚಾ ತೈಲ. ಭಾರತ ದೊಡ್ಡ ಮಟ್ಟದಲ್ಲಿ ತನ್ನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ನಂಬಿಕೊಂಡಿರುವುದು ಮಧ್ಯಪ್ರಾಚ್ಯದ ದೇಶಗಳನ್ನು. ಜಗತ್ತಿಗೆ ಕನಿಷ್ಠ 22% ಆಯಿಲ್ ಬರೋದು ಹಾರ್ಮುಜ್ ಜಲಸಂಧಿಯಿಂದ. 33 ಕಿಲೋಮೀಟರ್ ಅಗಲ ಇದೆ. ಇರಾನಿನ ಬಿಗಿ ಹಿಡಿತದಲ್ಲಿದೆ. ಅಲ್ಲಿಂದ ಚೈನಾಗೆ ಹೋಗುವ ಆಯಿಲ್ ಟ್ಯಾಂಕರ್ಗಳನ್ನು ಹೊರತುಪಡಿಸಿ ಇನ್ಯಾವ ಟ್ಯಾಂಕರು ಕದಲಬಾರದು ಅಂತ ಇರಾನಿನ ಆದೇಶ. ಮೂರೇ ದಿನಗಳಲ್ಲಿ 15% ಜಾಸ್ತಿ ಆಯಿತು ಕಚ್ಚಾ ತೈಲ ಪರ್ ಬ್ಯಾರಲ್. 15% ಜಾಸ್ತಿ ಆಗಿದೆ. $1ಗೆ 1 ಬ್ಯಾರಲ್ಗೆ $70 ಇದ್ದದ್ದು $80 ಹತ್ತತ್ರ ಬಂತು. ಯುದ್ಧ ಮುಂದುವರೆದರೆ ಈ ಬೆಲೆ ಎಲ್ಲಿಗೆ ಹೋಗಬಹುದು ಅನ್ನುವ ಆತಂಕ ಇದೆ. ಇಡೀ ಪ್ರಪಂಚಕ್ಕೆ 22% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿಂದ ಬಂದರೆ ಭಾರತಕ್ಕೆ 53% ಸದ್ಯದ ಪರಿಸ್ಥಿತಿಯಲ್ಲಿ. ಕಳೆದ 6 ದಿನಗಳಿಂದ ಒಂದೇ ಒಂದು ತೈಲ ಟ್ಯಾಂಕರ್ ಭಾರತಕ್ಕೆ ಬಂದಿಲ್ಲ. ಭಾರತ ಹೇಳ್ತಾ ಇದೆ 74 ದಿನಗಳಿಗಾಗುವಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ ಅಂತ. ಆದರೆ ಯುದ್ಧ ಮುಂದುವರೆದಂತೆ ಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ತೀರಾ ಇತ್ತೀಚಿನ ತನಕ ಭಾರತಕ್ಕೆ ರಷ್ಯನ್ ಆಯಿಲ್ ಬರ್ತಿತ್ತು. ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ಟೆರರಿಸಂ ಮಾಡಿ, ಟ್ಯಾರಿಫ್ ಟೆರರಿಸಂ ಮಾಡಿ, ಟ್ರೇಡ್ ಅಗ್ರಿಮೆಂಟ್ನ ಬ್ಲ್ಯಾಕ್ ಮೇಲ್ ಮಾಡಿ ರಷ್ಯಾದ ಆಯಿಲ್ ಖರೀದಿಯನ್ನು ಗಣನೀಯವಾಗಿ ಕಡಿಮೆ ಆಗುವಂತೆ ನೋಡಿಕೊಂಡ್ರು. ಈಗ ಹಾರ್ಮುಜ್ ಜಲಸಂಧಿ ಬಂದಾಗಿರುವ ಸಂದರ್ಭದಲ್ಲಿ ಭಾರತ ಮತ್ತೊಮ್ಮೆ ರಷ್ಯಾದ ಕಡೆ ನೋಡ್ತಾ ಇದೆ. ಪೂರ್ವ ಏಷ್ಯಾಗೆ ಸರಬರಾಜಾಗಬೇಕಾಗಿದ್ದ 2 ಬೃಹತ್ ಆಯಿಲ್ ಟ್ಯಾಂಕರ್ಗಳು ಭಾರತಕ್ಕೆ ಬಂದಿದ್ದಾವೆ. 1.4 ಮಿಲಿಯನ್ ಬ್ಯಾರಲ್
ಹೆಚ್ಚುವರಿ ತೈಲವನ್ನ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಹಾಗೂ ಆರ್ಥಿಕ ತಜ್ಞರಾದ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸುರೇಶ್ ಅವರೇ, ಎಲ್ರಿಗೂ ಗೊತ್ತು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗೋದು ಅಂದರೆ ಅದಕ್ಕಷ್ಟೇ ನಾವು ಎಕ್ಸ್ಟ್ರಾ ಬೆಲೆ ಕೊಡ್ತೀವಿ ಅಂತಲ್ಲ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ರೀತಿಯಲ್ಲಿ ಬೇರೆ ಬೇರೆ ದಿನಬಳಕೆಯ ವಸ್ತುಗಳು ಸೇರಿದಂತೆ ಎಲ್ಲ ಬೆಲೆನೂ ಜಾಸ್ತಿ ಆಗ್ತವೆ. ಭಾರತದ ಇನ್ಫ್ಲೇಷನ್ನು ಕಂಟ್ರೋಲ್ನಲ್ಲಿದೆ. ಲಾಸ್ಟ್ ನಾನು ನೋಡಿದಾಗ 1.86 ಏನೋ ಇತ್ತು. ಹೌದು. ಬಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಜಾಸ್ತಿ ಆದರೆ ಅದು ಮತ್ತೆ ಕಂಟ್ರೋಲಿಗೆ ಸಿಗಲ್ಲ. ಇಲ್ಲಿ ಅಜಿತ್ ನೋಡಬೇಕಾಗಿರೋ ವಿಚಾರ ಏನಂದರೆ, ಈಗ ವಾರಿನ ಸಿಚುವೇಶನಲ್ಲಿ ಇವಾಗ ಏನು ನಮ್ಮ ಕ್ರೂಡ್ ಬೆಲೆ ತಾವು ಹೇಳ್ದಂಗೆ $70 ಇದ್ದಿದ್ದು ಒಂದು ವಾರದ ಹಿಂದೆ, ಇವತ್ತಿಗೆ ಅದು 80. ಆ್ಯಕ್ಚುಲಿ ಅದನ್ನು ನೋಡ್ತಾ ಇದ್ರೆ ನಾವು 84, 88ವರೆಗೂ ಹೋಗಿ ಇವಾಗ ಮತ್ತೆ ಅದು 83 ಚಿಲ್ಲರೆ ಇದೆ ಈಗಿನ ಪರಿಸ್ಥಿತಿ. ಲೈವ್ ಡೇಟಲ್ಲಿ ನಾನು ಹೇಳ್ಬೇಕಂದ್ರೆ 83 ಚಿಲ್ಲರೆ ಇದೆ. ಈಗ $73 ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಇದರಲ್ಲಿ ಆಗಬೇಕಾಗಿರೋದಂದ್ರೆ 70ರಿಂದ 83, 84, $85 ಆಗಿದೆ ಅಂದರೆ ಅದರದ್ದು ಲ್ಯಾಂಡಿಂಗ್ ಕಾಸ್ಟು ಎಫೆಕ್ಟ್ ಆಗೇ ಆಗುತ್ತೆ. ಕರೆಕ್ಟ್, ಹೌದು. ಒಂದು ಪ್ರೈಮರಿ ರೀಸನ್ಸ್ ಇರೋದು ನಮಗೆ ಕ್ರೂಡ್ ಬೆಲೆ ಜಾಸ್ತಿ ಆಗ್ತಿರೋದು. ಲ್ಯಾಂಡಿಂಗ್ ಕಾಸ್ಟ್ ಎಫೆಕ್ಟ್ ಆಗುತ್ತೆ, ಇನ್ಸೂರೆನ್ಸ್ ಜಾಸ್ತಿ ಆಗುತ್ತೆ. ಬರ್ತೀನಿ ಅದೇ ಅಜಿತ್. ಈಗ ಒಂದು ನಮಗೆ ಕ್ರೂಡ್ ಬೆಲೆ ಪ್ರೈಮರಿಲಿ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಿರೋದು. ಹೌದು. ಇನ್ನೊಂದು ವಿಚಾರ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ, ನಿನ್ನೆ ಬೆಳೆಯವರೆಗೂ ನಾನು $1ಗೆ $91 ಕೊಡ್ತಾ ಇದ್ದೆ. ಈಗ ಅದು $92 ಆಗಿದೆ. ಕರೆಕ್ಟ್. ಅಂದ್ರೆ ಯೋಚನೆ ಮಾಡಿ, ಇಲ್ಲಿ $70ಗೆ ನಾನು $70 ಲೆಕ್ಕದಲ್ಲಿ ನೋಡಕ್ ಹೋದ್ರೆ $70 ನಾನು ರುಪೀಸಲ್ಲೂ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಹೌದು. ಅದು ನನ್ನ ಲ್ಯಾಂಡಿಂಗ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಒಂದು. ಎರಡನೇದು, ನನ್ನ ವಿಚಾರದಲ್ಲಿ ಬಂದಾಗ ಇದಕ್ಕೆ ನಮ್ದೇನು ಟೋಟಲ್ ಓಷನ್ ಫ್ರೈಟ್ ಆಯಿತು, ಇನ್ಶೂರೆನ್ಸ್ ಆಯಿತು. ಈಗ ನಿನ್ನೆ ಟ್ರಂಪ್ ಅವರು ಒಂದು ವಿಚಾರ ಹೇಳಿದ್ರು, ಯಾವಾಗ ನಮ್ಮ ಇರಾನ್ ಅವರು ನಾವು ಬಿಡೋದಿಲ್ಲ ಈ ಸ್ಪೇಸಲ್ಲಿ ನಮ್ಮ ಜಾಗನ ಅಂತ ಅಂದಾಗ, ಟ್ರಂಪ್ ಅವರು ಇಮಿಡಿಯೇಟಾಗಿ ಒಂದು ಟ್ರೂತ್ ಸೋಷಿಯಲಲ್ಲಿ ಒಂದು ವಿಚಾರನ ಹೇಳಿದ್ರು, ಎವ್ರಿ ಶಿಪ್ ಪಾಸಿಂಗ್ ಥ್ರೂ ದ ಸ್ಟ್ರೀಟ್ ಆಫ್ ಹೋಮರ್ಸ್ ಅದು ನಮ್ಮ ನೇವಿ ಫೋರ್ಸಸ್ ಎಸ್ಕಾಟ್ ಮಾಡಿ ಬಿಡ್ತದೆ ಅಂತೇಳಿ. ಒಂದು ಪ್ಯಾರಲಲಿ ಅದಕ್ಕೆ ನಾವು ಇನ್ಶೂರೆನ್ಸ್ ಕವರೇಜ್ ಕೊಟ್ಟಿರ್ತೀವಿ ಅಂತ. ಹೌದು. ಈ ನಾನು ಬೆಳಗ್ಗೆ ಹೇಳಿರೋ ವಿಚಾರದಲ್ಲೇ ಮತ್ತೆ ಹೇಳೋದು ಏನಂದ್ರೆ ಅಜಿತ್, ಈಗ ನೀವು ಇನ್ಶೂರೆನ್ಸ್ ಕವರೇಜ್ ಕೊಡೋದ್ರಿಂದ ನನಗೆ ತೈಲ ಸಿಗುತ್ತಾ, ಇನ್ಶೂರೆನ್ಸ್ ಬೆಲೆಗೆ ನನಗೆ ಕಾಂಪನ್ಸೇಷನ್ ಸಿಗ್ತದಾ ಅಲ್ವಾ? ಅದು ವಿಚಾರ ಮಾಡಬೇಕಾಗಿರೋದು ಅಂತಂದ್ರೆ, ಈಗ ನನಗೆ ಬೇಕಾಗಿರೋದು ಮೂಲತಃ ಏನಪ್ಪ, ನನಗೆ ಆಯಿಲ್ ಬೇಕಾಗಿರೋ ಜಾಗದಲ್ಲಿ ನಾನು ದುಡ್ಡು ಕೊಡ್ತೀನಿ ಅಂದರೆ ಅದು ಒಂದು ಕಾಂಪನ್ಸೇಟರಿ ನೇಚರ್ ಆಗುತ್ತೆ ಹೊರತು ರೀಪ್ಲೇಸ್ಮೆಂಟ್ ಆಗಲ್ಲ. ಕರೆಕ್ಟ್. ಒಂದು. ಎರಡನೇದು, ನಮ್ಮ ಪ್ರಶಾಂತ್ ಅವ್ರು ಹೇಳಿದಾಗೇನೆ ಇಲ್ಲಿ ಅವ್ರು ಏನಿದ್ರು ಟ್ಯಾರಿಫ್ ವಾರ್ನ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ಒಂದು ನಡೆಸ್ತಾ ಇದ್ದಾರೆ ಟ್ರಂಪ್ ಅವರು ವಿರುದ್ಧ. ಇಲ್ಲಿ ನಡಿಬೇಕಾಗಿರುವಂಥ ಬಾಟಮ್ ಲೈನ್ ವಿಚಾರ ನಡೀತಿಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಎಂಡ್ ಆಫ್ ದ ಡೇ ಈಗ ಫ್ರೈಟ್ ಜಾಸ್ತಿ ಆಯಿತು, ಇನ್ಶೂರೆನ್ಸ್ ಜಾಸ್ತಿ ಆಯಿತು, ನಿಮ್ಮ ಟೈಮಿಂಗ್ ಜಾಸ್ತಿ ಆಯಿತು. ಈಗ ಈಗ ಸ್ಟ್ರೇಟ್ ಆಫ್ ಹೋಮರ್ಸ್ ಇಂದ ಬಂದಿಲ್ಲ ಅಂದರೆ ನಾವು ಆಫ್ರಿಕಾ ಕಡೆಯಿಂದ ಕೆಳಗಿಂದ ಬಂದು ಮತ್ತೆ ಈ ಕಡೆಯಿಂದ ಬರಬೇಕಾಗತ್ತೆ. ಸೊ ಈಗ ಅಲ್ಲಿನ ಪೆಟ್ರೋಲಿಯಂ ಹೊರಗೆ ತೆಗಿಯಕ್ಕೆ ಬೇರೆ ದಾರಿನೇ ಇಲ್ಲ. ಈಗ 5 ದಿನದಲ್ಲಿ ಬರುವಂಥದ್ದು 15 ದಿನ ಆಯಿತು ಅಂದರೆ ಆ 3 ಪಟ್ಟು ಆಗುವಂಥ ಟೈಮ್ ಪೀರಿಯಡ್ಗೆ ಗ್ಯಾಪ್ಗೆ ಅದರದ್ದು ಕಾಸ್ಟ್ ಇನ್ಕ್ರೀಸ್ ಆಯಿತು. ಕರೆಕ್ಟ್. ಈಗ ನಮಗೆ ಆಯಿಲ್ ಬೇರೆ ಇನ್ಕ್ರೀಸ್ ಆಯಿತು ಅಂದಾಗ ನಾವು ನೋಡಬೇಕಾದ್ರೆ ನಮ್ಮ ಕೊತ್ತಂಬರಿ ಸೊಪ್ಪಲ್ಲೂ ಇಂಪ್ಯಾಕ್ಟ್ ಆಗ್ತದ ಅಂತ ಒಂದು ವಿಚಾರ ಬರುತ್ತೆ. ಹೌದು. ಜನ ಯೋಚನೆ ಮಾಡಬೇಕಾದ್ರೆ ಡೆಪ್ತ್ ಏನಪ್ಪಾ ಅಂತಂದ್ರೆ, ಇದು ಯಾವ ರೀತಿ ಎಕನಾಮಿಕಲಿ ಎಫೆಕ್ಟ್ ಆಗ್ತದೆ ಅಂದ್ರೆ, ಈವನ್ ಅ ಕಾಮನ್ ಮ್ಯಾನ್ ಈಸ್ ಆಲ್ಸೋ ಅ ಸಫರರ್ ಆಫ್ ದಿಸ್ ವಾರ್. ಹೌದು. ನಾವು ಇಂಡಿಯಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾವುದೇ ರೀತಿಯಲ್ಲಿ ಇದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೂ ಸಹ ಅದಕ್ಕೆ ಒಂದು ಫಲಿತಾಂಶವಾಗಿ ನಮಗೂ ಸಹ ಇಂಪ್ಯಾಕ್ಟ್ ಆಗ್ತಾನೆ ಇದೆ. ಹಾಗೆ ಆಗತ್ತೆ. ನೀವು ಹೇಳ್ದಂಗೆನೆ ಎಕ್ಸ್ಪರ್ಟ್ಸ್ ಕೊಡೋ ವಿಚಾರ ಏನಿದೆ ಅಜಿತ್ ಅಂದ್ರೆ, ಇಟ್ ಮೇ ಗೋ ಅಪ್ ಟು $150 ಅನ್ನೋ ಒಂದು ವಿಚಾರ ಇದೆ. ಓಕೆ. ಇದು ಒಂದು ಮನಮೋಹನ್ ಸಿಂಗ್ ಅವ್ರ ಪೀರಿಯಡ್ ಅಲ್ಲಿ ನಡೆದಾಗ $148 ಹೋಗಿತ್ತು. ಎಕ್ಸಾಕ್ಟ್ಲಿ. ಸೊ ಅದೇ ವಿಚಾರವಾಗಿ ಈಗ $150ಗೆ ನಮ್ಮ ಲ್ಯಾಂಡಿಂಗ್ ಕಾಸ್ಟ್ ಹೋದರೆ, ಇದೇ ವಾರ್ ಸಿಚುವೇಶನ್ ಅಲ್ಲಿ ಡಾಲರ್ ಇಂಪ್ಯಾಕ್ಟ್ ಏನಾಗುತ್ತೆ, ಈಗ 92 ಇರೋದು 93 ಆಗುತ್ತಾ, 95 ಆಗುತ್ತಾ, ಆ ಒಂದು ವಿಚಾರದಲ್ಲಿ ನೋಡಿದ್ರೆ ಕ್ಯುಮುಲೇಟಿವ್ ಎಫೆಕ್ಟ್ ಅಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ ಎಫೆಕ್ಟ್ ಆಗುತ್ತೆ, ನಮ್ಮ ಗ್ರಾಸರೀಸ್ಗೆ ಎಫೆಕ್ಟ್ ಆಗುತ್ತೆ, ನಮ್ಮ ದಿನನಿತ್ಯ ಬಳಸುವಂಥ ಎಲ್ಲ ಪದಾರ್ಥಗಳಿಗೂ ಎಫೆಕ್ಟ್ ಆಗುವಂಥ ವಿಚಾರ ಅಂತೂ ಸದ್ಯಕ್ಕೆ ನಮ್ಮ ಕಣ್ಣು ಮುಂದೆ ಇದೆ. ಅಲ್ಲ, ಈಗಷ್ಟೇ ನಾನು ನ್ಯಾಷನಲ್ ಚಾನಲ್ನಲ್ಲಿ ನೋಡ್ತಿದ್ದೆ, ಬೇರೆ ಯಾವ ಸೋರ್ಸ್ನಿಂದನೂ ಕನ್ಫರ್ಮ್ ಆಗ್ತಾ ಇಲ್ಲ.
ಇರಾನ್ ಈಗ ಏನೋ ತನ್ನ ನಿಲುವನ್ನು ಬದಲಿಸಿಕೊಂಡಿದೆಯಂತೆ. ಅದು ಕೇವಲ ಅಮೆರಿಕಕ್ಕೆ ಹೋಗುವ ಹಡಗುಗಳನ್ನು ಮಾತ್ರ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದೆಯಂತೆ. ಸಾರಿ, ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗೆ ಹೋಗುವ ಟ್ಯಾಂಕರ್ಗಳನ್ನು ಮಾತ್ರ ನಿಲ್ಲಿಸ್ತೀವಿ, ಉಳಿದ ಟ್ಯಾಂಕರ್ಗಳು ಹೋಗಬಹುದು ಅಂತ ಹೇಳಿದೆಯಂತೆ. ಹಂಗೊಂದು ವೇಳೆ ಆದರೆ ಭಾರತಕ್ಕೆ ರಿಲೀಫ್ ಆಗತ್ತೆ, ಹಾಗೇ ಆಗುತ್ತೆ. ಇನ್ನೊಂದು ತಮಗೆ ಹೇಳಬೇಕಾಗಿರೋ ವಿಚಾರ ಏನಿದೆ ಅಂದರೆ, ಈಗ ಟ್ರಂಪ್ ವಿಚಾರದಲ್ಲಿ ನಾವು ಮಾತಾಡಬೇಕಾಗಿದ್ರೆ, ಟ್ರಂಪ್ ಇವಾಗ ನಿಮಗೆ ಗೊತ್ತಿರಂಗೆ ಅಮೆರಿಕದಲ್ಲಿ ಮಧ್ಯಂತರ ಎಲೆಕ್ಷನ್ ಒಂದು ವಿಚಾರ ಬರ್ತದೆ. ಹೌದು. ಅವರು 100%, ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 67% ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ಹಿ ಮೇ ಗೆಟ್ ಇಂಪೀಚ್ಡ್. ದಟ್ ಈಸ್ ದ ಪಾಸಿಬಿಲಿಟಿ. ಹಾಗಾದರೆ ಅವ್ರಿಗೆ ಬರಬೇಕಾಗಿರೋ ವಿಚಾರ ಏನಿದೆ ಅಂದರೆ, ಒಂದು ಟ್ಯಾರಿಫ್ ಇತ್ತು ಅವ್ರ ಕೈಯಲ್ಲಿ, ಆ ಟ್ಯಾರಿಫ್ ಕೈಯಿಂದ ಸುಪ್ರೀಂ ಕೋರ್ಟ್, US ಸುಪ್ರೀಂ ಕೋರ್ಟಿಂದ ಕೈಯಿಂದ ಹೋಯ್ತು. ಹೌದು. ಬ್ಯಾಕ್ ಟು ಬ್ಯಾಕ್ ಏನಾಯ್ತು, ಈಗ ಇರಾನ್ ವಿಚಾರಕ್ಕೆ ಬಂದರು. ಇರಾನ್ ವಿಚಾರದಲ್ಲಿ ಬಂದ ಮೇಲೆ ಏನಾಯ್ತು, ಈಗ ಗ್ಲೋಬಲ್ ಎಕನಾಮಿಕಲಿ ಸ್ಟಾಕ್ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ. ನಿಮಗೆ ಗೊತ್ತಿರಾಗೆ ಅವರು ತುಂಬಾ ಇನ್ವಾಲ್ವ್ಮೆಂಟ್ ಇದೆ ಕ್ಯಾಪಿಟಲ್ ಮಾರ್ಕೆಟ್ ಜೊತೆಗೆ. ಅವರು ಎಕಾನಮಿಕ್ ಗ್ರೋತ್ನ ಕ್ಯಾಪಿಟಲ್ ಮಾರ್ಕೆಟ್ ಗ್ರೋತ್ ಜೊತೆಗೆ ಕಂಪೇರ್ ಮಾಡಿಕೊಂಡು ಹೆಜ್ಜೆ ಇಟ್ಕೊಂಡು ಹೋಗುವಂಥ ಮನುಷ್ಯ. ಸೊ ಅವರು ಎನಿ ಪಾಸಿಬಿಲಿಟಿಯಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ನ ಬಿಡಲಿಕ್ಕೆ ಯಾವುದೇ ಕಾರಣದಲ್ಲೂ ಬಿಡಲ್ಲ. ಒಂದು. ಎರಡನೇದು, ನಿನ್ನೆ ಹೆಂಗೆ ಕ್ರೂಡ್ ಮೇಲೋಯ್ತು, $4 ಒಂದೇ ಕ್ಯಾಂಡಲ್ ಅಲ್ಲಿ ಕೆಳಗೆ ಬಂದಿದೆ ಅಂತಂದ್ರೆ ಅವರು ತಕ್ಷಣ ಕೊಡಬೇಕಿದು ರಿಯಾಕ್ಟಿವ್ ನೇಚರ್ ಇದು. ಹೌದು. ಕ್ರೂಡ್ನ ನಾನು ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ, ಕಾಮನ್ ಮ್ಯಾನ್ಗೆ ರೀಚ್ ಆಗೋ ಥರ ಎಲ್ಲ ಸಾಧ್ಯತೆಗಳನ್ನು ಮಾಡ್ತೀನಿ, ಎಲ್ಲ ಮುಟ್ಟಸಂಗೆ ಯಾವುದೇ ದೇಶಕ್ಕೆ ತೊಂದರೆ ಇಲ್ದಂಗೆ ಮಾಡ್ತೀನಿ ಅನ್ನೋ ಒಂದು ಕಮೆಂಟಿಂದ ಇನ್ಶೂರೆನ್ಸ್ ನಾನು ಪ್ಯಾಕೇಜ್ ಬ್ಯಾಕಪ್ ಟು ಬ್ಯಾಕ್ ಕೊಡೋದ್ರಿಂದ ಇದು ಆಟೋಮ್ಯಾಟಿಕಲಿ ಕ್ರೂಡ್ ನೆನೆ ಕೆಳಗೆ ಬಂತು. ಇಲ್ಲಾಂದರೆ ಇವತ್ತಿಗೂ ನೀವು ಕಮೆಂಟ್ ಮಾಡುವಾಗ $80 ಬದಲಿಗೆ 82 ಇಲ್ಲ $88 ಹೇಳ್ಬೇಕಂತ ವಿಚಾರ ಬರ್ತದೆ. ಕರೆಕ್ಟ್. ಪ್ರಶಾಂತ್, ಏನು ಡೈವರ್ಸಿಫಿಕೇಶನ್ ಆಫ್ ಕಸ್ಟಮರ್ ಬೇಸ್ ಅಂತ ಹೇಳ್ಬೋದು. ರಷ್ಯಾದಿಂದ ಮತ್ತೆ ನಾವು ಖರೀದಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಬಟ್ ರಷ್ಯಾ ಈ ಹಿಂದೆ ಕೊಟ್ಟ ರೇಟ್ನಲ್ಲಿ ಕೊಡೋದಿಲ್ಲ. ಅವ್ರಿಗೂ ಗೊತ್ತು ಗ್ಲೋಬಲ್ ಕ್ರೈಸಿಸ್ನ ಲಾಭ ಮಾಡ್ಕೋಬೇಕು ಅಂತ. ಅಲ್ಲ ಅದಿತ್ತು, ನನಗನ್ಸುತ್ತೆ ಇನ್ನೂ ಸಿಚುವೇಶನ್ ಅಲ್ಲಿಗೆ ಹೋಗಿಲ್ಲ. ಸಿಚುವೇಶನ್ ಎಲ್ಲಿವರೆಗೆ ಇದು ಹೋಗಿ ತಲುಪುತ್ತೆ ಯುದ್ಧ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಈಗ ಇದು ಇನ್ನೂ ಕೂಡ ಒಂದು ರೀಜನಲ್ ಯುದ್ಧವಾಗೇ ನಾವು ನೋಡ್ತಾ ಇದ್ದೀವಿ. ಎಷ್ಟೇ ಇರಾನ್ ಆ ಕಡೆ ಈ ಕಡೆ ಮಿಸೈಲ್ಸ್ಗಳನ್ನು ಹಾಕ್ತಾ ಇದ್ರೂ ಕೂಡ ತನ್ನ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಹಾಕ್ತಾ ಇದೆ. ಹೀಗಾಗಿ ರಷ್ಯಾದಿಂದ ನಾವು ಕೊಂಡುಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತಾ ಅಥವಾ ಇಲ್ಲೇ ಯುದ್ಧ ಮುಗಿದು ಏನಾಗುತ್ತೋ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಕಾಯಬೇಕಾಗತ್ತೆ. ಬಟ್ ಒಂದು ಮಾತಂತೂ ನಿಜ, ಈ ರೀತಿಯ ಈಗ ನೋಡಿ, ಮೊದಲ ಕೊಲ್ಲಿ ಯುದ್ಧ ಏನು ನಡೆದಿತ್ತು 91 ಕೊಲ್ಲಿ ಯುದ್ಧ ನಡೆದಾಗ ತೈಲ ಬೆಲೆ ಏರಿ ನಿಮಗೆ ಇಡೀ ಸರ್ಕಾರದ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿತ್ತು. ಇವತ್ತು ನಾವು ಕೆಪೆಕ್ಸ್ ಸ್ಪೆಂಡಿಂಗ್ ಬಗ್ಗೆ ಮಾತಾಡ್ತೀವಿ. ಇವತ್ತು ನಾವು ಭಾರತದಲ್ಲಿ ಮೊದಲೇ ನಾವೀಗ ಇಷ್ಟು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರಗಳು ಕೊಡ್ತಾ ಇವೆ ಅಲ್ವಾ? ಆ ಪರಿಸ್ಥಿತಿಯಲ್ಲೇ ಆರ್ಥಿಕ ಸ್ಥಿತಿ ನಮ್ದೇನಿದೆ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥ ಸಂಗತಿ. ಒಂದು ವೇಳೆ ತೈಲ ಬೆಲೆ ಏರಿಕೆ ಆದರೆ ಐದರ್ ಸರ್ಕಾರ ಅದನ್ನು ಸಬ್ಸಿಡೈಸ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಜನರ ಮೇಲೆ ಹೊರೆ ಹಾಕಬೇಕು. ನೀವು ಕಳೆದ 1 ವರ್ಷಗಳಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಮೆಜರ್ಸ್ಗಳೇನು? 12 ಲಕ್ಷದಷ್ಟು ನೀವು ತೆರಿಗೆ ಕಟ್ಟಬೇಕಿಲ್ಲ ಅಂತೇಳಿ ಯಾಕೆ ಹೇಳ್ತು ಸರ್ಕಾರ? ಯಾಕಂದರೆ ಅಲ್ಲಿ ಜನವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಬಂದು ಕೂತಾಗಲೇ ಭಾರತಕ್ಕೂ ಬೇರೆ ಬೇರೆ ರಾಷ್ಟ್ರಗಳಿಗೂ ಗೊತ್ತಾಗಿತ್ತು ಸಮಥಿಂಗ್ ಹಿ ವಿಲ್ ಡೂ ಫಾರ್ ಏನು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನುವ ಕಾರಣಕ್ಕೋಸ್ಕರ ಇಡೀ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಒಯ್ಯಬೇಕು. ಜಾಗತೀಕರಣದ ಕಾರಣದಿಂದ ಅಮೇರಿಕಾ ತನ್ನ ಏನು ಆಗಿತ್ತು ಅದನ್ನು ತಿರುವು ಮಾಡ್ತಕ್ಕಂಥ ಪ್ರಯತ್ನವನ್ನು ಅಮೇರಿಕಾ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಭಾರತ ಏನು ಮಾಡ್ತು? ಕನ್ಸಂಪ್ಷನ್ ಎಕಾನಮಿ, ಕನ್ಸಂಪ್ಷನ್ ಜಾಸ್ತಿ ಆಗಬೇಕು, ಅದಕ್ಕೆ 12 ಲಕ್ಷ ರೂಪಾಯಿ ತೆರಿಗೆಯಲ್ಲಿ ಕೊಟ್ಟರೆ ಗ್ರಾಹಕನ ಕೈಯಲ್ಲಿ ಎಷ್ಟೋ ಉಳಿಲಿ, ಅದು 20,000 ಉಳಿಲಿ, 30,000 ಉಳಿಲಿ, ಆತ ಬಂದು ಮಾರುಕಟ್ಟೆಯಲ್ಲಿ ಖರ್ಚು ಮಾಡ್ತಾನೆ, ಎಕನಾಮಿಕ್ ಸೈಕಲ್ ತಿರುಗುತ್ತೆ, ಸರ್ಕಾರದ ಬಳಿ ಟ್ಯಾಕ್ಸ್ನ ಇಂಡೈರೆಕ್ಟ್ ಟ್ಯಾಕ್ಸ್ನ ರೂಪದಲ್ಲಿ ಹಣ ಬರುತ್ತೆ ಅನ್ನುವ ಯೋಚನೆಯೊಡನೆ ಅದನ್ನು ಮಾಡಲಾಯಿತು. ಈಗ ಮೊನ್ನೆ ಕೂಡ GSTಯಲ್ಲಿ ಆ ಮಟ್ಟದ ಏನೊಂದು छूट ಕೊಡಲಾಗಿದೆ. ಅಲ್ಲಿ ನಿಮಗೆ ಫ್ಯಾಕ್ಟರ್ ಇನ್ ಇರಾನ್ ಯುದ್ಧ ಇರಲಿಲ್ಲ ಅಲ್ವಾ? ಅಲ್ಲಿ ನಿಮಗೆ ಫ್ಯಾಕ್ಟರ್ ಇನ್ ಇರಾನ್ ಯುದ್ಧವನ್ನು ನಾವು ಫ್ಯಾಕ್ಟರ್ ಇನ್ ಮಾಡಿಲ್ಲ. ಹಾಗಿರುವಾಗ ಒಂದು ವೇಳೆ ಈ ಯುದ್ಧ 50 ದಿನ 60 ದಿನ, ನನಗನ್ಸುತ್ತೆ ಅಜಿತ್, ಥ್ರಿಶೋಲ್ಡ್ ಕೆಪಾಸಿಟಿ ಫಾರ್ ಎನಿ ಗೌರ್ಮೆಂಟ್ ಈಸ್ 30 ಡೇಸ್. ನೀವು ನಮ್ಮ ಹತ್ರ 75 ದಿನ ಇದೆ ಅಂತ ತಿಳ್ಕೊಳ್ಳಿ, ನೀವು 30 ದಿನ ಇದು ಯುದ್ಧ ದಾಟಿದರೆ ಹೋರ್ಡಿಂಗ್ ಶುರು ಆಗುತ್ತೆ ಮಾರ್ಕೆಟ್ನಲ್ಲಿ, ಅಲ್ವಾ? ಹಾಗಿರುವಾಗ ಭಾರತದಂಥ ಒಂದು ಎಮರ್ಜಿಂಗ್ ಮಾರ್ಕೆಟ್ಗೆ ಇದು ಯಾವತ್ತಿಗೂ ಕೂಡ ಸಮಸ್ಯಾತ್ಮಕವಾಗಿರ್ತಕ್ಕಂಥ ಸಂಗತಿ.
ನಮ್ಮಲ್ಲಿ ಗೊತ್ತಿಲ್ಲ, ಭಾರತದಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ವಿಚಿತ್ರ ಚರ್ಚೆಗಳಲ್ಲಿ ಮಗ್ನವಾಗಿಬಿಟ್ಟಿವೆ. ನಾವು ಇಸ್ರೇಲ್ ಪರನ, ನಾವು ಇರಾನ್ ಪರನ, ನಾವು ಅಮೇರಿಕ ಪರನ, ನಾವು ಅವ್ರು ವಹಿಸ್ಬೇಕಾ ಇವರು. ಶುದ್ಧ ನ್ಯಾಷನಲ್ ಇಂಟ್ರೆಸ್ಟ್ ಇಂದ ನೋಡಿದ್ರೆ ಈ ಯುದ್ಧ ಆದಷ್ಟು ಬೇಗ ಮುಗಿದ್ರೆ, ಹೌದು, ಅದು ಯಾವುದೇ ಸ್ವರೂಪದಲ್ಲಿ ಆದಷ್ಟು ಬೇಗ ಮುಗಿಯಬೇಕು, ಅಮೆರಿಕ, ಇಸ್ರೇಲ್ ಅಂಡ್ ಇರಾನ್ ಆದಷ್ಟು ಬೇಗ ಮುಗಿಯಬೇಕು ಮತ್ತು ಇರಾನ್ ಅಮೆರಿಕದ ಹಿಡಿತಕ್ಕೆ ಸಿಗಬಾರ್ದು. ಆ ಪರಿಸ್ಥಿತಿಯಲ್ಲಿ ಮುಗಿದ್ರೆ ನೀವು ಅಗೇನ್ ಬಿಸ್ನೆಸ್ ಆಸ್ ಯೂಶುವಲ್ ರೀತಿ ನಡೆಯುತ್ತೆ. ಹೌದು, ಇದು 50 ದಿನ 60 ದಿನಗಳವರೆಗೆ ಯುದ್ಧ ಮುಂದುವರೆದ್ರೆ ಅಗೇನ್ ನಾವು ರಷ್ಯಾದತ್ತ ಹೋಗಬೇಕು. ಅಮೆರಿಕ ಹೇಳುತ್ತೆ ರಷ್ಯಾಗೆ ನಾವು ಸ್ಯಾಂಕ್ಷನ್ ಹಾಕಿದ್ದೀವಿ, ಸೊ ವೆನಿಜುವೆಲಾ ಹೇಳುತ್ತೆ ಈ ಪ್ರೈಸ್ನಲ್ಲಿ ನಾವು ಕೊಡ್ತೀವಿ. ನೀವು ಇಮ್ಯಾಜಿನ್ ಅಮೆರಿಕಾದಿಂದ ತರಬೇಕಲ್ಲ ಅದನ್ನು. ಟ್ರಾನ್ಸ್ಪೋರ್ಟೇಷನ್ ಇರಾನ್ ನಮ್ಮ ಪಕ್ಕದಲ್ಲಿದೆ, ರಷ್ಯಾ ಇನ್ನೂ ಸ್ವಲ್ಪ ದೂರ ಇದ್ದು ಕೂಡ ಹತ್ರನೇ ಇದೆ ರಷ್ಯಾ. ಹೌದು ಹೌದು ಹೌದು. ಈಗ ನಾವು ಸೌದಿಯಿಂದ ತರ್ತಿದ್ದೀವಿ, ಇರಾಕ್ನಿಂದ ತರ್ತೀವಿ. ದೇ ಆರ್ ಅಕ್ಕಪಕ್ಕ ಎಲ್ಲ ಹೋದ್ರೂ ಕೂಡ ಬಹಳ ದೂರದ ರಾಷ್ಟ್ರಗಳೇನಲ್ಲ. ಕರೆಕ್ಟ್ ಕರೆಕ್ಟ್. ನೀವು ಅಮೆರಿಕಾದಿಂದ ವೆನಿಜುವೆಲಾದಿಂದ ತರಬೇಕಲ್ಲ ಅದನ್ನು ಭಾರತದವರೆಗೆ. ಹೌದು. ಹಾಗಾಗಿ ನನಗನ್ಸುತ್ತೆ ಅಜಿತ್, ಅನೇಕರು ಕೇಳ್ತಾರೆ ಭಾರತದ ಸ್ಟ್ಯಾಂಡ್ ಏನು, ಭಾರತದ ಸ್ಟ್ಯಾಂಡ್ ಏನು. ನನ್ನ ಪ್ರಕಾರ ಜನಸಾಮಾನ್ಯನಾಗಿ ನನ್ನ ಸ್ಟ್ಯಾಂಡ್ ಏನು ಅಂತಂದರೆ, ಆದಷ್ಟು ಬೇಗ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಮಿಡ್ಲ್ ಈಸ್ಟ್ನಲ್ಲಿ ಬರಲಿ. ಎಸ್, ನಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ, ನಮ್ಮ ಭಾರತದ ಅರ್ಥವ್ಯವಸ್ಥೆಯ ದೃಷ್ಟಿಯಿಂದ ನಮ್ಗೆ ಈ ಯುದ್ಧ ವಿಲ್ ಬಿ ಕಾಸ್ಟ್ಲಿ ಫಾರ್ ಅಸ್. ಇಟ್ ಮೇ ನಾಟ್ ಬಿ ಕಾಸ್ಟ್ಲಿ ಫಾರ್ ಅಮೇರಿಕಾ. ಅವರು ಒಂದು $5 ಟ್ರಿಲಿಯನ್ ಅಂದರೆ ನಾವೆಷ್ಟು ಇಡೀ $5 ಟ್ರಿಲಿಯನ್ ಡ್ರೀಮ್ ಕಾಣ್ತೀವಿ, ಅವರು ಆ ಯುದ್ಧದಲ್ಲಿ ಅಷ್ಟು ಸುರಿದು ಬಿಡ್ತಾರೆ. ಹೌದು, ಅವ್ರಿಗೆ ಬರೀ ಯುದ್ಧ ಅವ್ರದ್ದು ಹೆಂಗೆ, ಅಲ್ಲಿ ನಷ್ಟ ಆದರೂ ಲಾಭ, ರೀಕನ್ಸ್ಟ್ರಕ್ಷನ್ಲು ಅವ್ರದ್ದೇ ಲಾಭ. ಕರೆಕ್ಟ್. ಬಟ್ ನಮ್ಗೆ ಹಾಗಲ್ಲ. ನಮಗೆ ಪ್ರತಿಯೊಂದು ಬ್ಯಾರೆಲ್ನ ಕಾಸ್ಟ್ ಜಾಸ್ತಿ ಆಗ್ತಕ್ಕಂಥದ್ದು ಇಲ್ಲಿ ನಮ್ಮ ಅರ್ಥವ್ಯವಸ್ಥೆಯ ಮೇಲೆ, ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಮೇಲೆ ಇಟ್ ವಿಲ್ ಹ್ಯಾವ್ ಎ ಗ್ರೇಟರ್ ಇಂಪ್ಯಾಕ್ಟ್. ಕರೋನಾದಿಂದ ನಾವು ಸುಧಾರಿಸ್ಕೊಳ್ಳಿಕ್ಕೆ 2-3 ವರ್ಷ ಬೇಕಾಯಿತು. ಈ ರೀತಿಯ ಯುದ್ಧಗಳು, ಸ್ಪೆಷಲಿ ಮಿಡ್ಲ್ ಈಸ್ಟ್ನ ಯುದ್ಧಗಳು ನಮ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟನ್ನು ಮಾಡ್ತವೆ. ಆ ಕಾರಣದಿಂದ ನನಗನ್ಸುತ್ತೆ ಭಾರತದ ಸ್ಟ್ಯಾಂಡ್, ಭಾರತೀಯರ ಸ್ಟ್ಯಾಂಡ್ ಕೂಡ ಆದಷ್ಟು ಬೇಗ ಯುದ್ಧ ಮುಗಿಯಲಿ. ಎಸ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಇರಲಿ, ಉಳಿದ ಜಲಸಂಧಿಗಳಿರಲಿ, ಅಲ್ಲಿಂದ ಆರಾಮಾಗಿ ಹಡಗುಗಳು ಭಾರತಕ್ಕೆ ಬರಲಿ, ನಮ್ಮ ಅರ್ಥವ್ಯವಸ್ಥೆ ಬಿಗಡಾಯಿಸ್ತಿರಲಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.